ನಮಸ್ತೆ, ವೆಲ್ಕಮ್ ಟು ಪುಷ್ಪಾಸ್ ಕಿಚನ್. ನಾನು ನಿಮ್ಮ ಪುಷ್ಪಾಂಜಲಿ. ಇವತ್ತು ಹಸ್ಬೆಂಡ್ ಬರ್ತ್ಡೇ ಇದೆ. ಅವ್ರಿಗೆ ನಾನ್ ವೆಜ್ ಅಂತಂದ್ರೆ ತುಂಬಾನೇ ಇಷ್ಟ. ಆದ್ರೆ ಸೋಮವಾರ ಬರ್ಡೇ ಬಿದ್ದಿರೋದ್ರಿಂದ ನಾನು ನಾನ್ ವೆಜ್ ಮಾಡಂಗಿಲ್ಲ. ಮತ್ತೆ ಹಂಗೇನೆ ನೈಟ್ ಡಿನ್ನರ್ಗೆ ಹೊರಗಡೆ ಹೋಗೋ ಪ್ಲಾನ್ ಇದೆ. ಸೊ ಅಟ್ಲೀಸ್ಟ್ ಮನೇಲಿ ಅವ್ರಿಗೆ ಸ್ನಾಕ್ಸ್ ಆದ್ರೂ ಏನಾದ್ರೂ ಮಾಡ್ಕೊಡೋಣ ಅಂತ ಹೇಳಿ ಕೇಕ್ ಮತ್ತೆ ಹಾಗೇನೆ ಸಮೋಸ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದೀನಿ. ಇವತ್ತು ಸಮೋಸ ಮಾಡೋದಕ್ಕೆ ನಾನು ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತಿದ್ದೀನಿ. ಸೊ 1 ಕಪ್ ಗೋಧಿ ಹಿಟ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮತ್ತೆ ಅಜ್ವಾಯಿನ್ನ ಹಾಕೊಂಡು ಒಂದ್ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಅದನ್ನ ಮಿಕ್ಸ್ ಮಾಡ್ತಿದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಕೈಯಿಂದ ನಾವು ಆ ಹಿಟ್ಟನ್ನ ಹಿಡ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿದ್ರೆ ಆ ಹಿಟ್ಟು ಅನ್ನೋದು ಉಡಿ ಉಡಿಯಾಗಿ ಆಗ್ಬಾರ್ದು. ಅದು ಚೆನ್ನಾಗಿ ಸ್ವಲ್ಪ ಸ್ಟಿಕ್ ಆಗಿ ಇರುತ್ತೆ ಅಂತ ಅಂದಾಗ ಹಿಟ್ಟು ಕಲ್ಸಕ್ಕೆ ರೆಡಿ ಇದೆ ಅಂತ ಅರ್ಥ. ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡು ನೀಟಾಗಿ ನಾವು ಅದನ್ನ ಚಪಾತಿ ಹಿಟ್ಟನ್ನ ಕಲಿಸ್ತೀವಲ್ವಾ, ಅದಕ್ಕೆ ಅದನ್ನ ಸ್ವಲ್ಪ ಚೆನ್ನಾಗಿ ನಾವು ಕಲಿಸ್ಕೊಬೇಕಾಗತ್ತೆ. ಹಿಟ್ಟೆಲ್ಲ ನಾವು ಚೆನ್ನಾಗಿ ಕಲಸಿದೀವಿ ಅಂತ ಅಂದಾಗ 1 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಮತ್ತೆ ಅದನ್ನ ಇನ್ನೊಂದ್ಸತಿ ಸ್ವಲ್ಪ ಕಲಿಸ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಅದನ್ನ ರೆಸ್ಟ್ ಮಾಡಕ್ಕೆ ಅಂತ ಹೇಳಿ ನಾವು ಒಂದು 10 ರಿಂದ 15 ನಿಮಿಷ ಬಿಡ್ಬೇಕಾಗತ್ತೆ. ಸಮೋಸ ಮಾಡೋದಕ್ಕೆ ಅಂತ ಹೇಳಿ ನಾನು ಆಲೂಗಡ್ಡೆನ ಆಲ್ರೆಡಿ ಬೇಯಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ. ಕುಕ್ಕರ್ ಅಲ್ಲಿ ಸುಮಾರು ಒಂದು 5 ರಿಂದ 6 ವಿಜಿಲ್ ಅಷ್ಟು ಕೂಗಿಸ್ಕೊಬೇಕಾಗತ್ತೆ. ಯಾಕಂದ್ರೆ ಅದು ಸ್ವಲ್ಪ ಸಾಫ್ಟ್ ಆಗಿ ಆದ್ರೇನೆ ಸಮೋಸ ಅನ್ನೋದು ಚೆನ್ನಾಗಿ ಬರೋದು. ಅಷ್ಟೊತ್ತಿಗೆ ನಾನು ಸಣ್ಣದಾಗಿ ಹಸಿಮೆಣಸಿನಕಾಯಿನ ಹೆಚ್ಚಿಟ್ಕೊಂತಾ ಇದ್ದೀನಿ. ಸೊ ಇವಾಗ ಇದೆಲ್ಲ ಆದ್ಮೇಲೆ ನಾನು ಒಂದು ಪ್ಯಾನ್ ಅಲ್ಲಿ ಎಣ್ಣೆ ಹಾಕೊಂಡು ಸ್ವಲ್ಪ ಜೀರಿಗೆ ಹಾಕೊಂಡು ಏನ್ ಹೆಚ್ಚಿಟ್ಕೊಂಡಿದ್ದೀನಲ್ವಾ ಹಸಿಮೆಣಸಿನಕಾಯಿ ಅದನ್ನ ಹಾಕ್ತಾ ಇದ್ದೀನಿ. ಇನ್ನ ಅದು ಸ್ವಲ್ಪ ಫ್ರೈ ಆಗಿದೆ ಅಂತ ಅಂದಾಗ 1 ಕಪ್ ಅಷ್ಟು ಬಟಾಣಿನ ಹಾಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂತಾ ಇದ್ದೀನಿ. ಬಟಾಣಿ ಒಂದು ಅರ್ಧ ಫ್ರೈ ಆಗಿದೆ ಅಂತ ಅಂದಾಗ ಇದಕ್ಕೆ ನಾನು ಉಪ್ಪು, ಅರಿಶಿನ ಪುಡಿ ಹಾಗೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಮತ್ತೆ ಜೀರಿಗೆ ಪುಡಿನ ಹಾಕೊಂಡು ಮಿಕ್ಸ್ ಮಾಡ್ತಿದ್ದೀನಿ. ಇನ್ನ ನಾನು ಸಮೋಸಾಗೆ ಅಂದ್ರೆ ಏನಿದು ಫಿಲ್ಲಿಂಗ್ಗೆ ಎಣ್ಣೆ ಸ್ವಲ್ಪ ಕಡಿಮೆ ಯೂಸ್ ಮಾಡಿದ್ದೀನಿ. ಯಾಕಂದ್ರೆ ಈಗ ನಾವು ಸಮೋಸಾನ ಎಣ್ಣೆಲೆ ಫ್ರೈ ಮಾಡೋದ್ರಿಂದ ಇದಕ್ಕೂ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಡ ಅಂತ ಹೇಳಿ. ಆಮೇಲೆ ಬೆಂದಿರುವಂತ ಆಲೂಗಡ್ಡೆನ ಹಾಕೊಂಡು ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಫಿಲ್ಲಿಂಗ್ ಅನ್ನೋದು ರೆಡಿ ಆಗುತ್ತೆ. ಗೋಧಿ ಹಿಟ್ಟನ್ನ ನಾನು ಏನ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವಾ, ಇವಾಗ ನಾವು ಅದನ್ನ ಚಪಾತಿ ರೀತಿಯಾಗಿ ಲಟ್ಟಿಸ್ಕೊತಾ ಇದ್ದೀನಿ. ಮತ್ತೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಏನು ತಗೊಂತಾ ಇಲ್ಲ, ಚಿಕ್ಕದಾಗೆ ತಗೋತಿದ್ದೀನಿ. ಯಾಕಂದ್ರೆ ಇವತ್ತು ನಾನು ಮಾಡ್ತಾ ಇರೋ ಸಮೋಸ ಬಂದು ತುಂಬಾ ದೊಡ್ಡ ಸೈಜು ಅಲ್ಲ ಅಥವಾ ಮಿನಿ ಸಮೋಸಾನು ಅಲ್ಲ, ನಾನು ಮೀಡಿಯಂ ಸೈಜ್ ಅಲ್ಲಿ ಸಮೋಸಾನ ಮಾಡ್ತಾ ಇರೋದ್ರಿಂದ ಚಿಕ್ಕದಾಗೆ ತಗೊಂಡು ಅದನ್ನ ಲಟ್ಟಿಸ್ಕೊತಾ ಇದ್ದೀನಿ. ಹಾಗೇನೆ ಇವಾಗ ನಾವು ಗೋಧಿ ಹಿಟ್ಟಿನ ಪೌಡರ್ ಏನಿದೆ ಅದನ್ನ ಜಾಸ್ತಿ ಹಾಕೊಳಕ್ ಹೋಗ್ಬಾರ್ದು, ಸ್ವಲ್ಪ ಮಾತ್ರ ಹಾಕೊಂಡು ಲಟ್ಟಿಸ್ಕೊಬೇಕಾಗತ್ತೆ. ಇಲ್ಲ ಅಂದ್ರೆ ಎಣ್ಣೆಲಿ ಕರಿಯುವಾಗ ಆ ಪೌಡರ್ ಎಲ್ಲ ಎಣ್ಣೆಗಾಗಿ ಅಂದ್ರೆ ಒಂಥರ ಕಪ್ಪಾಗಿ ಆಗ್ಬಿಡತ್ತಲ್ವಾ, ಅದಕ್ಕೋಸ್ಕರ. ಸೊ ಈ ರೀತಿ ನಾನು ಲಟ್ಟಿಸ್ಕೊಂಡಾದ್ಮೇಲೆ ಅದನ್ನ ಅರ್ಧಕ್ಕೆ ಕಟ್ ಮಾಡ್ಕೊಂಡು ನಾನು ಈ ರೀತಿ ಅದನ್ನ ಫೋಲ್ಡ್ ಮಾಡ್ಕೊಂತಾ ಇದ್ದೀನಿ. ಬಟ್ ನನ್ಗಿದು ಶೂಟ್ ಆದ್ಮೇಲೆನೆ ನೋಡ್ಕೊಂಡಿದ್ದು ನನ್ನ ಕೈಗಳು ಅಡ್ಡ ಇದೆ ಅಂತ ಹೇಳಿ ಸಾರಿ, ಇದೊಂದು ಮಿಸ್ಟೇಕ್ ಆಗಿದೆ. ಅದಾದ್ಮೇಲೆ ನಾನು ಸ್ವಲ್ಪ ನೀರನ್ನ ಈ ರೀತಿ ಯೂಸ್ ಮಾಡ್ಕೊಂಡು ಅದನ್ನ ನೀಟಾಗಿ ಪ್ಯಾಕ್ ಮಾಡ್ಕೊಂತಾ ಇದ್ದೀನಿ. ಮತ್ತೆ ನಾವು ಇದ್ರೊಳಗಡೆ ಅದೇನು ಫಿಲ್ಲಿಂಗ್ ಅನ್ನ ಯೂಸ್ ಮಾಡ್ತೀವಿ ಅಲ್ವಾ ಅಂದ್ರೆ ಹಾಕೋದು, ಇದು ಒಂದು ಟಿಪ್ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಯಾವತ್ತೂ ಅಷ್ಟೇ ಸಮೋಸ ಮಾಡೋವಾಗ ನಾವು ಬಿಸಿ ಬಿಸಿಯಾಗಿರುವಂತ ಫಿಲ್ಲಿಂಗ್ ಅನ್ನ ಸಮೋಸ ಒಳಗಡೆ ಇಡಬಾರ್ದು. ಅದು ಸ್ವಲ್ಪ ತಣ್ಣಗಾಗಿದೆ ಅಂತ ಅಂದಾಗ ನಾವು ಆ ಫಿಲ್ಲಿಂಗ್ ನ ಸಮೋಸದಲ್ಲಿ ಇಟ್ಟು ನಾವು ನೀಟಾಗಿ ಅದನ್ನ ಕ್ಲೋಸ್ ಮಾಡಿದ್ರೆ ಸಮೋಸ ಕರಿಯುವಾಗ ಅದು ತುಂಬಾ ಚೆನ್ನಾಗಿ ಅಂದ್ರೆ ಬಿಟ್ಕೊಳ್ಳೋದಿಲ್ಲ. ಅದು ಒಂದು ರೀಸನ್ ಇರತ್ತೆ ಅಷ್ಟೇನೆ. ಸೊ ನಾನು ಇದನ್ನ ಈ ರೀತಿ ನೀಟಾಗಿ ಕ್ಲೋಸ್ ಮಾಡ್ಕೊಂತಾ ಇದ್ದೀನಿ. ಸೊ ನೆಕ್ಸ್ಟ್ ಇನ್ನು ಒಂದು ಸಮೋಸನು ಅದೇ ರೀತಿ ಮಾಡಿದೀನಿ. ನಾನು ಅದೇ ಹೇಳ್ದಂಗೆ ತುಂಬಾ ದೊಡ್ಡದು ಸಮೋಸನು ಮಾಡಿಲ್ಲ ಮತ್ತೆ ಮಿನಿ ಸಮೋಸನು ಮಾಡಿಲ್ಲ, ಮೀಡಿಯಂ ಸೈಜ್ ಅಲ್ಲಿ ನಾನು ಇವತ್ತು ಸಮೋಸ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಇದನ್ನೇ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಬಹುದು, ಇಲ್ಲ ಅಂದ್ರೆ ಚಿಕ್ಕದಾಗಿ ಮೀಡಿಯಂ ಮಿನಿ ಸಮೋಸ ಮಾಡ್ಕೊಂಡ್ರು ತುಂಬಾನೇ ಚೆನ್ನಾಗಿರತ್ತೆ. ಇವಾಗ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿದೆ. ಈ ಟೈಮಲ್ಲಿ ನಾನು ಸಮೋಸಾನ ಅದರಲ್ಲಿ ಹಾಕ್ತಾ ಇದ್ದೀನಿ. ಯಾವತ್ತೂ ಅಷ್ಟೇ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅಂದಾಗ್ಲೇ ನಾವು ಪೂರಿ ಆಗ್ಬೋದು, ಇಲ್ಲ ಸಮೋಸ ಆಗ್ಬೋದು, ಇಲ್ಲ ನಾವು ಏನಾದ್ರೂ ಒಂದು ಕಬಾಬು, ಬಜ್ಜಿ ಬೋಂಡ ಏನೇ ಕರಿತೀವಿ ಅಂದ್ರು ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದಿದ್ರೇನೆ ಚೆನ್ನಾಗಿ ಅದು ಆಗುತ್ತೆ. ಅಂದ್ರೆ ಆಮೇಲೆ ನಾವು ಬೇಕಾದ್ರೆ ಅದನ್ನ ಅಂದ್ರೆ ಏನು ಗ್ಯಾಸ್ ಫ್ಲೇಮ್ ಇದೆ ಅಲ್ವಾ ಅದನ್ನ ಸಿಮ್ಗೆ ಮಾಡ್ಕೊಂಡ್ಬಿಡ್ಬೋದು. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಚೆನ್ನಾಗಿ ಕಾದಾಗ್ಲೇನೆ ಎಣ್ಣೆ ನಾವು ಅದನ್ನ ಹಾಕ್ಬೇಕಾಗತ್ತೆ. ಸೊ ಇದನ್ನ ನಾನು ಇವಾಗ ಸ್ವಲ್ಪ ಅದು ಫ್ಲೇಮ್ ಏನಿದೆ ಸಿಮ್ ಅಲ್ಲಿ ಇಟ್ಕೊಂಡು ಇವಾಗ ನಾನು ಸಮೋಸನೆಲ್ಲ ಕರಿತಾ ಇದ್ದೀನಿ. ನಮ್ಗೆ ಗೋಧಿ ಹಿಟ್ಟಿನ ಸಮೋಸ ಬೇಡ ಅಂತ ಹೇಳಿದ್ರೆ ನೀವು ಮೈದಾ ಹಿಟ್ಟನ್ನ ಯೂಸ್ ಮಾಡ್ಬೋದು, ಇಲ್ಲ ಅಂದ್ರೆ ಸಮೋಸಾಗೆ ಅಂತಾನೆ ಶೀಟ್ಸ್ ಬರುತ್ತೆ ಅದನ್ನ ಯೂಸ್ ಮಾಡ್ಬೋದು. ಸೊ ಇವಾಗ ಟೇಸ್ಟಿ ಆಗಿರುವಂತ ಸಮೋಸ ರೆಡಿ ಆಗಿದೆ.
ಇನ್ನ ಸಮೋಸ ಜೊತೆ ಕೇಕು ಹಂಗೆ ಮಾಡೋಣ ಅನ್ಕೊಂಡೆ. ಲಾಸ್ಟ್ ಟೈಮ್ ಹನಿ ಬನಾನಾ ಕೇಕ್ ಅಂತ ಹೇಳಿ ಮಾಡಿದ್ಲು, ಅದು ನಮ್ಮ ಮನೆಯವ್ರಿಗೆ ತುಂಬಾನೇ ಇಷ್ಟ ಆಗಿತ್ತು. ಹಂಗಾಗಿ ಅವಳು ಇವತ್ತು ಪಪ್ಪನ್ಗೋಸ್ಕರ ನಾನೇ ಮಾಡ್ತೀನಮ್ಮ ಅಂತ ಹರ್ಷಿಣಿನೇ ಮಾಡ್ತಿದ್ದಾಳೆ. ಅದಕ್ಕೆ ಅವಳು ಒಂದು 3 ಬಾಳೆಹಣ್ಣು ಅಂದ್ರೆ ಪಚ್ಚ ಬಾಳೆಹಣ್ಣ ತಗೊಂಡು ಫೋರ್ಕ್ ಹೆಲ್ಪ್ ಇಂದ ಈ ರೀತಿ ಅದನ್ನ ಮ್ಯಾಶ್ ಮಾಡ್ಕೊಂತಿದ್ದಾಳೆ. 1/4 ಕಪ್ ಅಷ್ಟು ಬ್ರೌನ್ ಶುಗರ್ ನ ಹಾಕಿದಾಳೆ. ಅದಕ್ಕೆ 1 ಟೀ ಸ್ಪೂನ್ ವೆನಿಲಾ ಎಸೆನ್ಸ್, 1/4 ಕಪ್ ಅಷ್ಟು ಅಡಿಗೆ ಎಣ್ಣೆ, ಹಾಗೇನೆ 1/4 ಕಪ್ ಅಷ್ಟು ಹಾಲನ್ನ ಹಾಕಿ ಈಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾಳೆ. ಇದಕ್ಕೆ ಮೊಟ್ಟೆ ಹಾಕಿದ್ರೆ ತುಂಬಾನೇ ಚೆನ್ನಾಗಿರ್ತಿತ್ತು, ಆದ್ರೆ ಅವತ್ತು ಸೋಮವಾರ ಅಂತ ಹೇಳಿ ನಾವು ಮೊಟ್ಟೆನ ಯೂಸ್ ಮಾಡಿಲ್ಲ. ಸೊ ಈಗ ನಾವು ಒಂದು 1/4 ಕಪ್ ಅಷ್ಟು ಕೋಕೋ ಪೌಡರ್ ಅನ್ನ ಹಾಕೊಂಡು 1.5 ಕಪ್ ಅಷ್ಟು ಮೈದಾ ಹಿಟ್ಟು, ಹಾಗೆ ಅದ್ರ ಜೊತೆಗೆ 1 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಅನ್ನ ಹಾಕಿ ಎಲ್ಲಾ ಇಂಗ್ರೀಡಿಯೆಂಟ್ಸ್ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಎಲ್ಲಾ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಸೊ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅವಳಿಗೆ ಚಾಕ್ಲೇಟ್ ಬೇರೆ ಹಾಕ್ಬೇಕು ಅಂತ ಹೇಳಿ ನೆನಪಾಯ್ತು. ಆಮೇಲೆ 1-2 ಡೈರಿ ಮಿಲ್ಕ್ ಅಷ್ಟು ಚಾಕ್ಲೇಟ್ ನ ತರಿಸಿದ್ವಿ, ಮನೇಲಿ ಚಾಕ್ಲೇಟ್ಸ್ ಇರ್ಲಿಲ್ಲ ಅಂತ ಹೇಳಿ. ಅದನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅವಳು ಏನೀಗ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ಲಲ್ವಾ ಕೇಕ್ ಬ್ಯಾಟರ್, ಅದಕ್ಕೆ ಹಾಕಿ ಮತ್ತೆ ಇನ್ನೂ ಒಂದ್ಸತಿ ಮಿಕ್ಸ್ ಮಾಡಾದ್ಮೇಲೆ ಸೊ ಈಗ ಕೇಕ್ ಮೋಲ್ಡ್ ಏನಿರತ್ತಲ್ವಾ ಅದಕ್ಕೆ ಶೇಪ್ ಆಗಿ ಅವಳು ಬಟರ್ ಪೇಪರ್ನೆಲ್ಲ ಕಟ್ ಮಾಡ್ಕೊಂಡಿದ್ಲು. ಬಟ್ ನಾನು ಆ ಕ್ಲಿಪ್ಪಿಂಗ್ಸ್ ಅನ್ನೆಲ್ಲ ಇಲ್ಲಿ ಆಡ್ ಮಾಡಕ್ ಹೋಗ್ಲಿಲ್ಲ. ನಂಗೆ ನಗು ಬರ್ತಿತ್ತು, ಅವಳು ಬಟರ್ ಪೇಪರ್ನೆಲ್ಲ ಕಟ್ ಮಾಡ್ತಿದ್ದು ನೋಡಿ. ಸ್ವಲ್ಪನೇ ಚಿಕ್ಕದಾಗಿ ಕಟ್ ಮಾಡಿ ಅರೇಂಜ್ ಮಾಡ್ತಿದ್ಲು. ಯಾಕಮ್ಮ ಹಿಂಗ್ ಮಾಡ್ತಿದ್ಯಾ ಅಂದ್ರೆ ಸುಮ್ನೆ ವೇಸ್ಟ್ ಆಗತ್ತಮ್ಮ ಅಂತ ಹೇಳಿ ಹೇಳ್ತಿದ್ಲು. ಸೊ ಇವಾಗ ಅದು ಕೇಕ್ ಮೋಲ್ಡ್ ಅಲ್ಲಿ ಆ ಬಟರ್ ಪೇಪರ್ ಮೇಲೆ ಕೇಕ್ ಏನ್ ನಾವು ಬ್ಯಾಟರ್ ಮಿಕ್ಸ್ ಮಾಡಿದ್ವಲ್ಲ ಅದನ್ನೆಲ್ಲ ನೀಟಾಗಿ ಹಾಕಿಡ್ತಿದ್ದಾಳೆ. ಬ್ಯಾಟರ್ ಎಲ್ಲ ನೀಟಾಗಿ ಅವಳು ಕೇಕ್ ಮೋಲ್ಡ್ಗೆ ಹಾಕೊಂಡಿದ್ದಾಳೆ. ಇವಾಗ ಇದನ್ನ ನಾವು 160 ಡಿಗ್ರಿಗೆ ಸುಮಾರು 20 ನಿಮಿಷ ಅಷ್ಟು ಬೇಕ್ ಮಾಡ್ಬೇಕಾಗತ್ತೆ. 20 ನಿಮಿಷ ಆಗಿದ ತಕ್ಷಣ ನಾವು ಕೇಕ್ ನ ತೆಗೆದು ನೋಡಿದ್ವಿ. ಅವಳಿಗೆ ಮೊಟ್ಟೆ ಹಾಕಿರ್ಲಿಲ್ವಲ್ಲ, ಎಲ್ಲೋ ಒಂದ್ ಕಡೆ ಡೌಟ್ ಇತ್ತು ಕೇಕ್ ಚೆನ್ನಾಗ್ ಬರಲ್ವೇನೋ ಅಂತ ಹೇಳಿ. ಆದ್ರೆ ಕೇಕ್ ಮಾತ್ರ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಆಗಿತ್ತು. ಇನ್ನ ಅಷ್ಟೊತ್ತಿಗೆ ಅವ್ರ ಅಪ್ಪನೂ ಆಫೀಸ್ ಇಂದ ಬಂದ್ರು. ಇನ್ನ ನಾನ್ ಮಾಡಿರುವಂತ ಸಮೋಸ ಆಗಿರ್ಬೋದು, ಹಾಗೇನೆ ಮಗಳು ಮಾಡಿದಂತ ಕೇಕ್ ಎರಡನ್ನು ಟೇಸ್ಟ್ ಮಾಡಿ ತುಂಬಾನೇ ಚೆನ್ನಾಗಿ ಮಾಡಿದ್ದೀರಾ, ಥ್ಯಾಂಕ್ ಯು ಅಂತಾನೆ ಹೇಳಿದ್ರು. ಇನ್ನ ಇವತ್ತಿಗೆ ನಾನು ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.